ಮಂಗಳೂರು ನಗರ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಮತ್ತೆ ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಿರ್ಗಮನ ಪೊಲೀಸ್ ಆಯುಕ್ತರಾದ ವಿಪುಲ್ ಕುಮಾರ್ ಅವರು ಸುರೇಶ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಇದಕ್ಕೂ ಮೊದಲು ಮಾಧ್ಯಮದೊಂದಿಗೆ ಮಾತನಾಡಿದ ನಿರ್ಗಮನ ಪೊಲೀಸ್ ಕಮಿಷನರ್ ವಿಪುಲ್ ಕುಮಾರ್, ಮಂಗಳೂರು ಜನರು ಶಾಂತಿಪ್ರಿಯರು. ಮಂಗಳೂರಿನಲ್ಲಿ ಕೋಮು ದ್ವೇಷ ಸಾಮಾನ್ಯ ಎಂಬ ಕೆಟ್ಟ ಹೆಸರಿದೆ. ನನ್ನ ಅನುಭವದ ಪ್ರಕಾರ ಕೆಲವೊಂದು ಅಂತಹ ಘಟನೆಗಳು ನಡೆಯುತ್ತಿದೆ. ಆದರೆ ಬಹುಪಾಲು ಮಂಗಳೂರಿನ ಜನತೆ ಶಾಂತಿಪ್ರಿಯರು. ಅವರಿಗೆ ಶಾಂತಿ ನೆಮ್ಮದಿ ಬೇಕಾಗಿದೆ. ಕೆಲವು ಸಮಾಜ ದ್ರೋಹಿಗಳಿಂದ ಮಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಅಂತಹ ಸಮಾಜ ದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮಂಗಳೂರು ಪೊಲೀಸರು ಸಮರ್ಥರಿದ್ದಾರೆ ಎಂದು ಹೇಳಿದರು. ಒಂದು ಮಾತು ನಾವು ಆಕ್ಚುಲಿ ನಮ್ಮಿಂದ ಹೇಳಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಜಸ್ಟ್ my impression of the whole image surrounding the city. So I have told it 2-3 times, just repeating it. The image that we have created around the city, that Mangalore is very communal, highly communal, athwa ee tara ide aa tara ide. With my experience, I can say this much. Yes, there are incidents, there are problems, but that's not something we should portray the whole city as something. ಬಹಳ ವಿಶೇಷವಾದ ಉದಾಹರಣೆ ಏನಂದರೆ, ನಾವು ಇಲ್ಲಿ ಆಸ್ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಏನೇನು ನಾವು ಡೈರೆಕ್ಷನ್ ಪಾಸ್ ಮಾಡಿದ್ದೇವೆ ಅಥವಾ ಆದೇಶ ಹೊರಡಿಸಿದ್ದೇವೆ, they all have been very well respected by the people of this city. We have kept the channel of dialogue open. They all understand us. So ಒಟ್ಟಾರೆ majority of the people, they want the peace, they want order in the city, and they all cooperate. But because of certain incidents here and there, and certain antisocial elements taking law into their hands. ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ ಟಿಆರ್ ಸುರೇಶ್ ರವರು ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತೇನೆ ಎಂದು ಜನತೆಗೆ ಭರವಸೆ ನೀಡಿದ್ರು. ಎರಡು ತಿಂಗಳಲ್ಲಿ we'll continue the same good works, all what are the good works he has done here. ನೀವು ಹಿಂದೆ ಮಾಡಿದ್ದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈ ಸಂದರ್ಭ ಡಿಸಿಪಿಗಳಾದ ಉಮಾ ಪ್ರಶಾಂತ್, ಹನುಮಂತರಾಯ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.